ಸೊ ಇವಾಗ ತಾನೇ ನಾವು ಗೇಟ್ ವೇ ಆಫ್ ಇಂಡಿಯಾನ ನೋಡಿಕೊಂಡು ಮರೈನ್ ಡ್ರೈವ್ ಕಡೆಗೆ ನಡ್ಕೊತಾ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರು ನಾರಿಮನ್ ಪಾಯಿಂಟ್ ಅಂತ, ಅಲ್ಲಿಗೆ ಹೋದರೆ ನಮಗೆ ಮರೈನ್ ಡ್ರೈವ್ ನೋಡೋಕ್ಕೆ ಸಿಗುತ್ತೆ. ಸೊ ಬನ್ನಿ ಇದೇ ಥರ ನಡ್ಕೊತಾ ಹೋಗೋಣ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಕಾಸ್ಟ್ಲಿ ಹೋಟ್ಲುಗಳು, ಬಾರ್, ರೆಸ್ಟೋರೆಂಟ್ ಎಲ್ಲ ಐತೆ ಇಲ್ಲಿ. ಎಲ್ಲ ಕಾಸ್ಟ್ಲಿ ದುನಿಯಾ ಇಲ್ಲೆಲ್ಲ. ಸೊ ನಾವಿವಾಗ ಡೈರೆಕ್ಟು ಗೇಟ್ ವೇ ಆಫ್ ಇಂಡಿಯಾಯಿಂದ ಈಗ ಮರೈನ್ ಡ್ರೈವ್ ಕಡೆ ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಇಲ್ಲಿ ಇದೆ ಮರೈನ್ ಡ್ರೈವು, ಆ ಕಡೆ ಇರೋದೆಲ್ಲ ಸಮುದ್ರ. ಈ ಒಂದು ಜಾಗದಲ್ಲಿ ಕೆಲವೊಂದು ಫಿಲಮ್ ಕೂಡ ಶೂಟಿಂಗ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಕೆಲವೊಂದು ಫಿಲಮ್ ಶೂಟಿಂಗ್ಗಳು ಕೂಡ ಮಾಡಿದ್ದಾರೆ. ಬಟ್ ಯಾವುದ್ಯಾವುದು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಜಸ್ಟ್ ಸರ್ಚ್ ಮಾಡಬೇಕಾದ್ರೆ ಈ ಒಂದು ಮರೈನ್ ಡ್ರೈವ್ ಬಗ್ಗೆ ಆ ಇನ್ಫಾರ್ಮೇಷನ್ ಸಿಕ್ತು. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ, ನೀವು ಆ ಕಡೆ ನೋಡ್ಬೋದು, ಆ ಕಡೆ ಬೀಚಿಂದ ಆ ಕಡೆ ಎಲ್ಲ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಅವ್ರಿಗಂತೂ ಒಳ್ಳೆ ವ್ಯೂ. ಸಂಜೆ ಆಯಿತು ಅಂದರೆ ಸನ್ಸೆಟ್ ನೋಡ್ಕೊತ ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು ವ್ಯೂನ. ಇಲ್ಲಿ ಬರ್ತೀನಿ ಅಂದರೆ ಇಲ್ಲೂ ಕೂಡ ಟೀ ಕಾಫಿ ಮಾರೋರೆಲ್ಲ ಬರ್ತಾಯಿರ್ತಾರೆ. ಟೀ ಕಾಫಿ ಮಾರೋರು, ವಡಾಪಾವ್ ಮಾರೋರು. ವಡಾಪಾವ್ ತುಂಬ ಫೇಮಸ್ ತಿಂಡಿ ಈ ಮುಂಬೈಯಲ್ಲಿ. ಅದನ್ನು ಮಾರ್ಕೊಂಡು ಬರ್ತಾಯಿರ್ತಾರೆ. ತಗೊಂಡು ತಿನ್ಕೊಂಡು ಆರಾಮಾಗಿ ಕೂತಿರ್ಬೋದು. ಆರಾಮಾಗಿ ನಮ್ಗೆ ಬೇಜಾರಾಗೋವರೆಗೂ ಕೂತಿದ್ದು, ಆಮೇಲೆ ಎದ್ದೋದ್ರು ಯಾರೂ ಕೇಳೋರಿಲ್ಲ. ಸೊ ಇದು ಏನಕ್ಕಪ್ಪ ಫೇಮಸ್ ಅಂದರೆ, ವಾಕ್ ಮಾಡೋಕ್ಕೆ, ಜಾಗಿಂಗ್ ಮಾಡೋಕ್ಕೆ, ಸನ್ಸೆಟ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಇಲ್ಲಿ ಕೂತ್ಕೊಂಡು. ಅದಕ್ಕೋಸ್ಕರ ಮುಂಬೈನ ಜನಗಳು ಈ ಕಡೆ ಬರ್ತಾರೆ ಮರೈನ್ ಡ್ರೈವ್ಗೆ. ಸನ್ಸೆಟ್ ಸೂರ್ಯ ಎಲ್ಲೂ ಕಾಣಿಸ್ತಾ ಇಲ್ಲ, ಸನ್ಸೆಟ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ. ಅದಕ್ಕೆ ಸೂರ್ಯ ಕಾಣಿಸ್ತಾ ಇಲ್ಲ ಇವಾಗ. ವೀಕೆಂಡ್ಸ್ ಇತ್ತು ಅಂದರೆ, ಬೇಜಾರಾಯಿತು ಅಂದರೆ, ಫ್ರೆಂಡ್ಸ್ಗಳ ಜೊತೆ ಔಟಿಂಗ್ ಹೋಗಬೇಕು ಅಂದರೆ ಈ ಕಡೆ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದ್ರದ್ದು ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂದರೆ, ಇದನ್ನು ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರೆ. ಏನಕ್ಕಪ್ಪ ಹಂಗೆ ಕರೀತಾರೆ ಅಂದರೆ, ಈಗ ನೈಟ್ ಆಯಿತು ಅಂದರೆ ಲೈಟ್ ಆನ್ ಆದಮೇಲೆ ನೆಕ್ಲೆಸ್ ಥರ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅಂತ ಕೂಡ ಕರೀತಾರೆ. ಸೊ ಇದು ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ, ವಾಕ್ ಮಾಡೋವಂಥದ್ದು 3.5 ಕಿಲೋಮೀಟ್ರ್ ಇದೆ. ಸೊ ಆರಾಮಾಗಿ 3.5 ಕಿಲೋಮೀಟ್ರ್ ತುಂಬ ಈ ಥರ ಸೈಡಲ್ಲಿ ಒಂಥರ ಬೆಂಚ್ಗಳ ಥರ ಮಾಡಿದ್ದಾರೆ. ಅದ್ರ ಮೇಲೆ ಕೂತ್ಕೊಂಡು ಸಮುದ್ರನ ನೋಡ್ತಾ ಇರ್ಬೋದು. ಬರ್ತಾರೆ ಇಲ್ಲಿ ಜನಗಳು, ಫೋಟೋ ತಗೊಳ್ತಾರೆ, ಚೆನ್ನಾಗಿರುತ್ತೆ ಒಂಥರ ಓಕೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಥರ ಒಂಥರ ಕಾಂಕ್ರೀಟ್ ಹಾಕಿದಾರಲ್ಲ, ಇದ್ರ ಹೆಸರು ಟೆಟ್ರಾಪಾಡ್ಗಳು ಅಂತ. ಯಾಕಂದರೆ ಇದಕ್ಕೆ 4 ಕಾಲಿರುತ್ತೆ, ಅದಕ್ಕೆ ಇದನ್ನ ಟೆಟ್ರಾಪಾಡ್ಸ್ ಅಂತ ಕರೀತಾರೆ. ಇದನ್ನು ಉದ್ದಕ್ಕೂ ಹಾಕಿದ್ದಾರೆ, ಇಲ್ಲಿಂದ ಹಿಡಿದು ಫುಲ್ ಅಲ್ಲಿ ಎಂಡಿಂಗ್ವರೆಗೂ ಹಾಕಿದ್ದಾರೆ. ಏನಕ್ಕಂದರೆ ಇಲ್ಲಿ ಬರುವಂಥ ಅಲೆಗಳ ಫೋರ್ಸು ಈ ಒಂದು ರೋಡ್ ಆಗಲಿ ಅಥವಾ ಬಿಲ್ಡಿಂಗ್ಗಳಿಗಾಗಲಿ ಏನೂ ಎಫೆಕ್ಟ್ ಆಗಬಾರ್ದಂತ ಈ ಒಂದು ಟೆಟ್ರಾಪಾಡ್ಸ್ಗಳನ್ನ ಈ ರೀತಿ ಹಾಕಿರ್ತಾರೆ. ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿಂದ ಮುಂಬೈ ನಗರ ಈ ರೀತಿ ಕಾಣಿಸುತ್ತೆ ನಮಗೆ. ಸೊ ನೋಡಿ ಇಲ್ಲಿ ಅದೇ ರೌಂಡಿಗಿದೆಯಲ್ಲ, ಅದಕ್ಕೆ ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರೆ. ಸೊ ಲೈಟ್ ಆನ್ ಆದಮೇಲೆ ಇದು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಇವಾಗ ಲೈಟ್ ಇನ್ನೂ ಲೇಟ್ ಆಗುತ್ತೆ ಆನ್ ಆಗೋದು. ಸೊ ನಾವು ಹೊರಡೋಣ. ನೋಡ್ಬೋದು ನೀವು, ನೆಕ್ಲೆಸ್ ಥರನೇ ಕಾಣಿಸುತ್ತೆ, ಅದಕ್ಕೆ ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರೆ. ಸೊ ನೋಡ್ಬೋದು ನೀವು ಇಲ್ಲಿ, ಇದು ಕ್ಲೀನಿಂಗ್ ವೆಹಿಕಲ್. ಕ್ಲೀನ್ನೆಸ್ ಮೇಂಟೈನ್ ಮಾಡೋಕ್ಕೆ ಇದು ಕಸ ಎಲ್ಲ ತೆಗೆಯುತ್ತೆ ನೀಟಾಗಿ. ನೆನ್ನೆ ಫುಲ್ಲು ಗಣೇಶ ವಿಸರ್ಜನೆಗೆ ಹೋಗಿದ್ವಿ. ಮಲಾಡ್ದು ಎಷ್ಟೊಂದು ಗಣೇಶ ವಿಸರ್ಜನೆ ಇತ್ತು, ಅಲ್ಲಿ ನೋಡಿದ್ವಿ. ಅದು ಬಿಟ್ಟರೆ ಇಲ್ಲಿ ಮುಂಬೈಯಲ್ಲೇ ಫೇಮಸ್ ಗಣಪತಿ ಲಾಲ್ಬಾಗ್ ಚಾ ರಾಜ, ಅದ್ರದ್ದು ವಿಸರ್ಜನೆ ನೋಡೋಕ್ಕಂತ ಬಂದಿದ್ವಿ. ಬಟ್ ಆನ್ ದ ವೇ ಪ್ರೊಸೆಷನ್ ಇತ್ತು, ಅದನ್ನ ನೋಡಿಕೊಂಡು ರಿಟರ್ನ್ ಹೋದ್ವಿ. ಯಾಕಂದರೆ ವಿಸರ್ಜನೆ ಹತ್ರ ತುಂಬಾ ರಶ್ ಇತ್ತು, ಅಲ್ಲಿಗೇನು ಹೋಗಲಿಲ್ಲ. ಅದನ್ನು ನೋಡೋಷ್ಟರಲ್ಲೇ ನಮಗೆ ಬೆಳಗಿನ ಜಾವ 4 ಗಂಟೆ ಆಗೋಗಿತ್ತು. ಆಮೇಲೆ ಹೋಗಿ ಮನೇಲಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮನೆಗೆ ಹೋದ್ವಿ. ಆದಮೇಲೆ ಬೆಳಗ್ಗೆ ಎದ್ದೊಳೋದು 1 ಗಂಟೆ ಆಯಿತು. 1 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಬಂದೆ. ನನಗೆ ಬೆವರು ಇಳಿದೋಯ್ತು ಈ ಹ್ಯುಮಿಡಿಟಿಗೆ. ಈ ಮುಂಬೈಯಲ್ಲಿ ಕತ್ಲಾಗ್ತಾ ಇದೆ. ನಾವು ಟ್ರೈನ್ ಹಿಡ್ಕೊಂಡು ಈಗ ನಮ್ಮ ಅಪಾರ್ಟ್ಮೆಂಟ್ಗೆ ಹೋಗಿ ಊಟ ತಿಂದು ರೆಸ್ಟ್ ಮಾಡೋಣ. ಸೊ ಇದೆ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ನಮ್ಮ ಬೆಂಗಳೂರಲ್ಲಿರೋ ಅಂಡರ್ ಪಾಸ್ ಥರ ಇಲ್ಲೂ ಕೂಡ ಬಟ್ಟೆಗಳು ಎಲ್ಲ ಸಿಗ್ತವೆ. ಪೌಚು,
ಛತ್ರಿಗಳಿದ್ದಾವೆ, ಟೀ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್ಗಳು, ರಿಂಗ್ ಲೈಟು ಎಲ್ಲ ಸಿಗ್ತವೆ ಇಲ್ಲೂ. ಸೇಮ್ ಬೆಂಗಳೂರು ಅಂಡರ್ ಪಾಸ್ ಥರನೇ. ಇಲ್ಲಿ ನೋಡ್ಬೋದು ಕಾಫಿ, ಟೀ, ಸ್ನ್ಯಾಕ್ಸ್ ಕೌಂಟರ್ ಅಂತ ಇದು. ಇದು ಕೂಡ ಸ್ನ್ಯಾಕ್ಸ್ ಎಲ್ಲ ಸಿಗ್ತವೆ ಇಲ್ಲೂ. ಇದೊಂಥರ ಟ್ರೈನ್ ಪಾರ್ಕಿಂಗ್ ಜಾಗ ಇದ್ದಂಗೆ. ಇಲ್ಲೇ ಲಾಸ್ಟು, ಇದೇ ಸ್ಟೇಷನ್ ಲಾಸ್ಟು, ಚರ್ಚ್ ಗೇಟು. ಇಲ್ಲಿ ಬರ್ತವೆ, ಇಲ್ಲಿ ಬಂದು ನಿಂತ್ಕೊಂತವೆ, ಹಿಂಗೆ ಪಾರ್ಕಿಂಗ್ ಮಾಡ್ತಾರೆ ನೋಡಿ. ಹಂಗೆ ಬಂತು. ಹಾಂ, ಅಲ್ಲೇ ಬ್ರೇಕ್ ಹಾಕ್ಬಿಟ್ಟ. ಸೊ ಇಲ್ಲಿಂದ ಜನಗಳು ತಿಳ್ಕೊಂಡು ಎಲ್ಲಿಗೆ ಬೇಕಲ್ಲಿಗೆ ಹೋಗ್ತಾ ಇರ್ತಾರೆ. ಜನ ಸಾಗರ ಇಲ್ಲಂತೂ. ಸೊ ಈ ಪ್ಲ್ಯಾಟ್ಫಾರ್ಮಿಂದ ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂದ್ರೆ ಹಿಂಗೆ ಈ ಟ್ರೈನ್ ಹತ್ಬಿಟ್ಟು ಈ ಕಡೆ ಇಳಿದ್ಬಿಡೋದು. ಈಗ ನಾವು 2ನೇ ಪ್ಲ್ಯಾಟ್ಫಾರ್ಮು, 1ನೇ ಪ್ಲ್ಯಾಟ್ಫಾರ್ಮು, ಯಾವ ಕಡೆ ಬೇಕಾದ್ರೂ ಬರ್ಬೋದು ಟ್ರೈನು. ನೋಡೋಣ ಯಾವ ಕಡೆ ಬರುತ್ತೆ ಅಂತ. ಮೋಸ್ಟ್ಲಿ ಈ ಟ್ರೈನೇ ಇರಬೇಕು, ಕೇಳ್ಬಿಟ್ಟು ಹತ್ತಬೇಕು. ಬ್ರೋ ಅಲ್ಲೇ ಎಲ್ಲಾದರೂ ಬರೆದಿರ್ತಾರೆ ಯಾವ ಕಡೆಗೆ ಹೋಗ್ತದೆ ಇದು ಅಂತ. ಬೈ ಬೋರಿವಲಿ ಜಾಗ ಟ್ರೈನ್, ಬೋರಿವಲಿ. ಹಾಂ, ಅಂಧೇರಿನಾ? ಹಾಂ ಸರಿ. ಹಾಂ 7 ಗಂಟೆ ಟ್ರೈನ್ಗೆ ಹೋಗೋಣ ಆರಾಮಾಗಿ.